ಶುಭೋದಯ. ಇಂದಿನ ತರಗತಿಯಲ್ಲಿ ನಾವು ಮೊದಲನೇ ಪದ್ಯ ಭಾಗದಿಂದ ನಾವು 2 ಪದ್ಯ ಭಾಗಗಳ ಅರ್ಥವನ್ನು ನಾವು ಭಾವಾರ್ಥವನ್ನು ತಿಳ್ಕೊಂಡಿದ್ದು. ನಂತರ ಈಗ ಅದೇ ಪದ್ಯ ಭಾಗದಿಂದ ಮತ್ತೊಂದು ಪದ್ಯ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಎರಡನೇದು, ರಾಮನಿನ್ ಅಗಲ್ಚಿ ತಂದ ಮಾನಿನಿಗಿನಿತೋ, ತಂದ ಆನಿ ಮಾನಿನಿಗಿನಿತು ದುಃಖಮಂ ಪುಟ್ಟಿಸಿದೆಂ, ಕಾಮ ವ್ಯಾಮೋಹದಿನ್ ದಿಶಾಮುಖಮಂ ಪುದಿಯೇ ದುರ್ಯಶಃ ಪಟಹರವಂ. ನೋಡಿ, ರಾಮನಿನ್ ಅಗಲ್ಚಿ ತಂದ. ವಿದ್ಯಾರ್ಥಿಗಳ ಓದುವಂಥ ಸಂದರ್ಭದಲ್ಲಿ ಬಹಳ ಗಮನವಿಟ್ಟು ಓದ್ಕೋಬೇಕು. ರಾಮನಿಂದ ದೂರ ಮಾಡಿ, ರಾಮನಿಂದ ಬೇರ್ಪಡಿಸಿ ತಂದ ಆ ಮಾನಿನಿ, ಈ ಮಾನವಂತೆಯಾದಂತಹ, ಪತಿವ್ರತೆಯಾದಂತಹ, ಸದ್ಗೃಹಿಣಿಯಾದಂತಹ ಈ ಸೀತೆಗೆ ದುಃಖಮಂ ಪುಟ್ಟಿಸಿದೆ. ನಾನು ಸುಖವನ್ನು ಕೊಟ್ಟಿಲ್ಲ, ದುಃಖವನ್ನು ಹುಟ್ಟಿಸಿದೆ. ಅವಳ ಸ್ಥಿರವಾದಂತಹ ಒಂದು ಮನಸ್ಥಿತಿಯಿಂದ ನನ್ನ ಅಹಂಕಾರವೆಲ್ಲವೂ ಕೂಡ ನಾಶವಾಯಿತು. ಅವಳ ಸ್ಥಿರ ಪ್ರೀತಿ, ಅವಳ ಸ್ಥಿರ ಗಂಡನ ಪ್ರೀತಿಯಿಂದ ನಾನು ಕಟ್ಟಿದ್ದಂತಹ ದುರಂಕಾರದ ಕನಸೆಲ್ಲವೂ ಕೂಡ ನನ್ನ ಇದು ಒಂದಕ್ಕೆ ಪೆಟ್ಟು ಬೀಳ್ತು ಅಂತ ಹೇಳ್ತಾ, ಕಾಮ ವ್ಯಾಮೋಹದಿನ್, ಕಾಮ ವಾಂಛಿತವಾದಂಥ ಇಚ್ಛಾಶಕ್ತಿಯಿಂದ ನಾನು ನನ್ನ ವ್ಯಕ್ತಿತ್ವವನ್ನು ನಾನು ಹಾಳು ಮಾಡಿಕೊಂಡೆ, ಹಾಗೂ ತಾನು ಅಪಕೀರ್ತಿಯನ್ನು ತಂದುಕೊಂಡೆ, ಕಾಮದಾಸೆಗೆ ಒಳಗಾಗಿ ಅನ್ನುವಂಥ ಮಾತನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ, ಈ ಮೇಲಿನ ಪದ್ಯ ಭಾಗವನ್ನು ಪಂಪರಾಮಾಯಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ರಾವಣನನ್ನು ತೃಣಸಮನಾಗಿ ಕಂಡ ಸೀತೆಯ ವಿಚಾರದಲ್ಲಿ ರಾವಣನ ಮನಸ್ಸು ಪಶ್ಚಾತ್ತಾಪಗೊಳ್ಳುತ್ತದೆ. ಕೊಳದ ಕದಡಿದ ನೀರು ತಿಳಿಯಾಗುವಂತೆ ಅವನ ಮನಸ್ಸು ತಿಳಿಯಾಗಿ ಆತ್ಮವಿಮರ್ಶೆ ಮಾಡಿಕೊಳ್ಳುವ ಸಂದರ್ಭವೂ ಇದಾಗಿದೆ. ವಿದ್ಯಾರ್ಥಿಗಳು ಗಮನಿಸಬೇಕು, ಆತ್ಮವಿಮರ್ಶೆ. ನಾನು ಮಾಡಿರೋದು ಸರಿನಾ ತಪ್ಪಾ? ನಾವು ಹೊರಟೋಗಿರ್ತೀವಿ ದಾರಿನಲ್ಲಿ, ಆ ದಾರಿ ಎನ್ನುವಂಥದ್ದು ಸರಿಯಾದ ದಾರಿನ ಕೆಟ್ಟ ದಾರಿನ ಅಂತ ಹಿಂದೆ ಒಂದ್ಸಲ ನಾವು ತಿರುಗಿ ನೋಡ್ತೀವಲ್ಲ, ಅದು ಆತ್ಮವಿಮರ್ಶೆ. ಅದು ಬದುಕಿನಲ್ಲಿ ನಡೆದಂಥದ್ದು, ನುಡಿದಂಥದ್ದು, ನಾವು ಮಾಡುವಂತಹ ಕೆಲಸದಿಂದ ಅದು ಒಳಿತ ಕೆಡಕ ಅಂತೇಳಿ ಒಮ್ಮೆ ತಿರುಗಿ ನೋಡುವಂಥದ್ದೇ ಆತ್ಮವಿಮರ್ಶೆ. ಮೃಷ್ ಅಂದರೆ ಉಜ್ಜುವಂಥದ್ದು. ಏನನ್ನ? ಆತ್ಮವನ್ನು. ಹೆಂಗೆ ಚಿನ್ನವನ್ನು ನಾವು ಅದು ತಾಮ್ರನ ಇಲ್ಲ ಚಿನ್ನನ ಅಂತ ನಾವು ಒಬ್ಬ ಉಜ್ಜು ನೋಡ್ತಾನೋ ಒಬ್ಬ ಅಕ್ಕಸಾಲಿಗ, ಹಾಗೆಯೇ ನಾವು ಕೂಡ ಆತ್ಮವನ್ನು ಅದು ಚಿನ್ನನ ಅಥವಾ ಚಿನ್ನದಂಥ ಗುಣಗಳ ಇಲ್ಲ ತಾಮ್ರದ ರೀತಿ ಬಣ್ಣ ಕಟ್ಕೊಂಡಿರೋದಾ ಅಂತ ನಾವು ವಿಮರ್ಶೆ ಮಾಡ್ಕೋಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಕವಿ ಅದ್ಭುತವಾಗಿ, ಕೊಳದ ಕದಡೋಗಿರೋ ನೀರು ಯಾವ ರೀತಿ ತಿಳಿಯಾಗ್ತದೋ ಹಾಗೆ ತಿಳಿಯಾಗುವಂಥ ಸಂದರ್ಭವನ್ನು ಇಲ್ಲಿ ಭಾಳ ಉತ್ತಮವಾಗಿ ವಿವರಿಸ್ತಾ ಹೋಗ್ತಾರೆ ನಮ್ಮ ನಾಗಚಂದ್ರ ಕವಿ. ಕಾಮ ವ್ಯಾಮೋಹಕ್ಕೆ ಒಳಗಾಗಿ ನಾನು ಈ ಮಾನಿನಿಯನ್ನು ರಾಮನಿಂದ ಬೇರ್ಪಡಿಸಿ ತಂದು ಇಲ್ಲಿಗೆ ತಂದು, ಈ ಕಾಮ ವ್ಯಾಮೋಹಕ್ಕೆ ಒಳಗಾದಂಥ ವ್ಯಕ್ತಿ, ಪಂಚೇಂದ್ರಿಯಗಳಿಗೆ ಒಳಗಾದಂತಹ ವ್ಯಕ್ತಿ ಒಳಿತು ಕೆಡಕಿನ ಬಗ್ಗೆ ಯಾವತ್ತೂ ಕೂಡ ಅವನು ಯೋಚನೆ ಮಾಡೋದಿಲ್ಲ. ಆದ ಕಾರಣ ನಾನು ಇಂತಹ ಮಾನಸ್ಥ ಮಾನಿನಿಯಾದ ಸೀತಾಮಾತೆಯನ್ನು ಅವನಿಂದ ಬೇರ್ಪಡಿಸಿ ತಂದು ಅಪಾರ ದುಃಖವನ್ನು ಕೊಟ್ಟೆ. ಕಾಮದಾಸೆಗೆ ಮುಖ ಮಾಡಿದ್ದರಿಂದ, ನಾನು ಕಾಮದಾಸೆಯನ್ನು ಆಸೆಪಟ್ಟಿದ್ದರಿಂದ ನನ್ನ ಈ ಅಪಕೀರ್ತಿ ಇಲ್ಲಿ ಇಡೀ ಜಗತ್ತಿನಾದ್ಯಂತ ದುಂದುಬಿಯ ಧ್ವನಿಯಂತೆ ತುಂಬಿಕೊಂಡಿತಲ್ಲ. ದುಂದುಬಿ ಅಂತಂದರೆ ಯಾವುದಾದ್ರೂ ಒಳಿತಾದರೆ ಆಕಾಶದಿಂದ ದೈವಾಂಶ ಸಂಭೂತರು ದೇವರುಗಳು ದುಂದುಬಿಯನ್ನು ಬಾರಿಸ್ತಾರೆ, ಹಾಗೂ ಪುಷ್ಪ ಮಳೆಯನ್ನು ಕರೀತಾರೆ. ಹಾಗೆಯೇ ಇಲ್ಲಿ ಕೆಟ್ಟ ಅಪಕೀರ್ತಿ ಅನ್ನುವಂಥದ್ದನ್ನು ದುಂದುಬಿಯ ರೀತಿಯಲ್ಲಿ ನಾನು ಇಡೀ ಜಗತ್ತಿನಾದ್ಯಂತೆಲ್ಲ ನಾನು ತಂದುಕೊಂಡಲ್ಲ ಅಂಥೇಳಿ ತಾನು ಆತ್ಮಪರೀಕ್ಷೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭ ರಾವಣಂದು ಇದಾಗಿದೆ. ಆದುದರಿಂದ ಈ ಮೇಲಿನ ಪದ್ಯಭಾಗದಲ್ಲಿ ತಾನು ಮಾಡಿದ ಅಕಾರ್ಯಕ್ಕಾಗಿ
ಅಕಾರ್ಯ ಅಂತಂದರೆ ಒಳ್ಳೆ ಕೆಲಸ ಅಲ್ಲ, ಕೆಟ್ಟ ಕಾರ್ಯಕ್ಕಾಗಿ ದುಃಖಿಸುವ ಸನ್ನಿವೇಶ ಸೌಹೃದಯರ ಮನ ತಟ್ಟುತ್ತದೆ. ಸೌಹೃದಯರು ಅಂದರೆ ಯಾರು? ನಾವುಗಳು. ಇದನ್ನು ಓದ್ತಾ ಇರುವಂಥವ್ರು. ಇಲ್ಲಿ ರಾವಣನಂತಹ ವ್ಯಕ್ತಿಗಳು ಇಡೀ ಪ್ರಪಂಚದಾದ್ಯಂತ ಸಾಕಷ್ಟು ಜನ ತಪ್ಪು ಮಾಡಿರ್ತಾರೆ. ಅವರೆಲ್ಲರೂ ಕೂಡ ಮತ್ತೆ ಪುನರ್ ಪರಿಶೀಲನೆ, ಆತ್ಮವನ್ನು ಒಂದು ವಿಮರ್ಶೆ ಮಾಡಿಕೊಳ್ಳುವಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾ, ದುಃಖಿಸುವ ಸನ್ನಿವೇಶ ಸೌಹೃದಯರ ಮನ ತಟ್ಟುತ್ತದೆ. ಪಶ್ಚಾತ್ತಾಪ ಭಾವದಲ್ಲಿ ಬೇಯುವ ರಾವಣನು ಆತ್ಮವಿಮರ್ಶೆ ಮಾಡಿಕೊಳ್ಳುವ ಮೂಲಕ ಇಲ್ಲಿ ಪರಿಹರಿಸ್ತಾರೆ ಅನ್ನುವಂಥದ್ದು ಇಲ್ಲಿ ನಮ್ಮ ಈ ಪದ್ಯ ಭಾಗದಿಂದ ನಾವು ಕಾಣ್ತಾ ಹೋಗ್ತೀವಿ. ಹಾಗೆಯೇ ಮುಂದಿನ ಪದ್ಯ ಭಾಗ ನಾವು ಈ ವಚನಗಳಿಗೆ ಬರೋಣ. ವಿದ್ಯಾರ್ಥಿಗಳ ವಚನಗಳಲ್ಲಿ ನಮಗೆ ಉರಿಲಿಂಗ ಪೆದ್ದಿಯ ವಚನ ಅನ್ನುವಂಥದ್ದು ಓದ್ತೀನಿ ನೋಡಿ. ಮೊದಲನೇದಾಗಿ, ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ. ಪ್ರಶ್ನಾರ್ಥಕವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ವಚನಕಾರ. ಯಾರು? ಉರಿಲಿಂಗ ಅನ್ನುವಂತಹ ಗುರುಗಳನ್ನು ತನ್ನ ಹೆಸರಿನ ಮುಂದೆ ಇಟ್ಕೊಂಡು ಆನಂತರ ಪೆದ್ದಿ ಅವನ ಹೆಸರು. ಉರಿಲಿಂಗ ಪೆದ್ದಿಯ ವಚನ ಇಲ್ಲಿ, ಪರುಷದ ಗೃಹದೊಳಗಿದ್ದು ತಿರಿವನೆ ಮನೆ ಮನೆಯ. ತೊರೆಯೊಳಗಿದ್ದವನು ತೃಷೆಯಾಗಲರಸುವನೆ ಕೆರೆಯುದಕವ. ಮಂಗಳಲಿಂಗ ಅಂಗದ ಮೇಲೆ ಇದ್ದೋ ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅಲ್ಲೇ ಇದೆ ಅವರ ಅಂಕಿತ ನಾಮ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇಡೀ ಜಗತ್ತಿಗೆ ಒಬ್ಬನೇ ಶಾಶ್ವತ. ಯಾರದು? ಈಶ್ವರ. ಉಳಿದೆಲ್ಲವೂ ನಶ್ವರ. ನಶ್ವರ ಅಂತಂದರೆ ಈ ದೇಹ ಅನ್ನುವಂಥದ್ದು ನಶ್ವರ, ನಾಶವಾಗುವಂಥದ್ದು. ಈಶ್ವರ ಇದೆಯಲ್ಲ ಅದು ನಾಶವಾಗದ್ದು. ಹಾಗೆಯೇ ನಾಶವಾಗದ್ದು ಅಂದರೆ ಆತ್ಮ, ಆ ದೇವರು, ಆ ಶಿವನನ್ನು ನಾವು ಯಾವ ರೀತಿ ಹೃದಯದೊಳಗೆ ಇಟ್ಕೊಂಡಿದ್ದೀವಿ, ಆ ಹೃದಯದೊಳಗೆ ಇಟ್ಕೊಂಡಂತಹ ಆ ಶಿವನನ್ನು, ಆ ಶಿವನ ನಾಮಾಮೃತವನ್ನು, ಅವನ ಒಂದು ಶಕ್ತಿಯನ್ನು, ಒಂದು ಮಹಿಮೆಯನ್ನು ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಒಬ್ಬ ಕಳ್ಳನಾಗಿದ್ದಂಥವನು ಹೇಗೆ ಒಬ್ಬ ವಚನಕಾರನಾದ, ಒಬ್ಬ ಗುರು ಆದ ಅನ್ನೋದಕ್ಕೆ ನಾನೇ ಅತ್ಯುತ್ತಮವಾದಂಥ ಸಾಕ್ಷಿ. ಅದಕ್ಕೋಸ್ಕರ ಇಲ್ಲಿ ಉರಿಲಿಂಗ ಪೆದ್ದಿ ಹೇಳ್ತಾ ಹೋಗ್ತಾ ಇದ್ದಾನೆ, ಪರುಷದ ಗೃಹದೊಳಗಿದ್ದು ತಿರಿವನೆ. ಪರುಷ ಅಂದರೆ ಸ್ಪರ್ಶಮಣಿ. ಇದ್ರ ಮೀನಿಂಗು ಮೊದಲು ತಿಳ್ಕೊಬಿಡಿ, ಓದಿ. ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಮನೆಯೊಳಗಿರುವವನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುವನೇ ಇಲ್ಲ. ಭಿಕ್ಷೆ ಬೇಡೋರು ಯಾರು? ಏನು ಇಲ್ಲದೆ ಇರೋರು. ಆದರೆ ಪ್ರತಿಯೊಂದು ಹೃದಯದಲ್ಲಿಯೂ ಕೂಡ, ಪ್ರತಿಯೊಂದು ದೇಹದಲ್ಲಿಯೂ ಕೂಡ, ಪ್ರತಿಯೊಂದು ಗೃಹದೊಳಗಿಯೂ, ಗೃಹ ಅಂದರೆ ಮನೆ, ಈ ದೇಹ ಅನ್ನುವಂಥದ್ದು ಮನೆ, ಅದರೊಳಗೆ ಒಂದು ಸ್ಪರ್ಶಮಣಿ ಇದೆ. ಯಾವುದು ಸ್ಪರ್ಶಮಣಿ? ಮುಟ್ಟಿದ್ದನ್ನು ಚಿನ್ನವಾಗಿಸುವಂಥದ್ದು ಹೃದಯ, ಅಂತರಂಗ, ನಮ್ಮ ದೈವ ಭಕ್ತಿ. ಅಂಥ ಸ್ಪರ್ಶಮಣಿ ಇರಬೇಕಾದ್ರೆ ನಾವೆಲ್ಲ ಹೋಗಿ ಕಂಡು ದೇವ್ರಿಗೆಲ್ಲ ನಾವು ನನಗೆ ಒಳಿತನ್ನು ಮಾಡು, ನನಗೆ ಅಭಯಾಸ್ತ ನೀಡು, ನನ್ನನ್ನು ಉದ್ಧರಿಸುವಂಥ ಎಲ್ಲೂ ಕೂಡ ಭಿಕ್ಷೆ ಬೇಡೋದಿಲ್ಲ. ಇದನ್ನು ದೃಷ್ಟಾಂತಗಳ ಮೂಲಕ ತಿಳಿಸ್ತಾ ಹೋಗ್ತಾ ಇದ್ದಾನೆ ನಮ್ಮ ಈ ಉರಿಲಿಂಗ ಪೆದ್ದಿ. ಮುಂದಿನದು, ತೊರೆಯೊಳಗಿದ್ದವನು ತೃಷೆಯಾಗಲರಸುವನೇ ಕೆರೆಯ ಉದಕವ. ತೊರೆ ಅಂದರೆ ನದಿ, ಹರಿಯುವ ನೀರು. ಹರಿಯುವ ನೀರು ಅಂತಂದರೆ ಬದುಕಿನ ಎಲ್ಲ, ಬದುಕು ಅನ್ನುವಂಥದ್ದು ಹರಿಯುವ ನೀರಿನ ಹಾಗೆ. ಎಲ್ಲ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಅದರಲ್ಲಿ ತಿಳಿಯಾಗ್ತಾ ನಾವು ಪ್ರಶಾಂತವಾಗಿ ಹರ್ಕೊಂಡೋಗಿ ಎಲ್ಲಿಗೆ ಸೇರ್ತೀವಿ? ಸಮುದ್ರಕ್ಕೆ ಸೇರ್ತೀವಿ. ತೊರೆ ಎಲ್ಲಿಗೆ ಸೇರ್ತದೆ? ಹರಿತಾ ಹೋಗಿ ಸಮುದ್ರ ಸೇರ್ತದೆ. ಹಾಗೆ ಬದುಕು ಅನ್ನುವಂಥದ್ದು ಕೂಡ ಹರಿಯುವ ನೀರಿನ ಹಾಗೆ. ಅದರಲ್ಲಿ ಬಾಯಾರಿಕೆ ಆದರೆ, ತೊರೆಯೊಳಗಿದ್ದವನು, ನದಿಯೊಳಗಿರುವಂಥವನು ಏನಾದರೂ ಕೂಡ ಬಾಯಾರಿಕೆ ಆದರೆ ಅವನು ಆ ನದಿಯ ನೀರನ್ನು ಕುಡಿಬೇಕೇ ಹೊರತು ಅಲ್ಲಿರುವಂಥ ವಿಚಾರಗಳನ್ನು, ಅಲ್ಲಿರುವಂತಹ ಒಂದು
ಸ್ಪಷ್ಟೋಕ್ತಿಗಳನ್ನು ನಾವು ಅಲ್ಲೇ ನಾವು ತೀರಿಸ್ಕೋಬೇಕೇ ಹೊರತು ಅದನ್ನು ಬಿಟ್ಟು ಕೆರೆಯ ಉದಕವನ್ನು ಅರಸುವನೆ, ಕೆರೆಯ ನೀರು ನಿಂತ ನೀರು, ಮಲಿನವಾದ ನೀರು, ಸ್ವಚ್ಛವಾಗಿಲ್ಲದ ನೀರು, ಆ ಕೆರೆಯ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ಕುಡಿಯಲು ಅಪೇಕ್ಷಿಸುವುದಿಲ್ಲ. ಹಾಗೆಯೇ ಬದುಕು ಅನ್ನುವಂಥದ್ದು ನಿರಂತರವಾಗಿ ಹರಿಯುವ ನದಿಯ ಹಾಗೆ ನಾವು ಹೋಗ್ತಾ 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 ಆಳವಾದ ಜ್ಞಾನದ ಸಾಗರದಲ್ಲಿ, ಆಳವಾದಂತಹ ವ್ಯಕ್ತಿತ್ವದಲ್ಲಿ, ಆ ಶಿವನ ಪಾದದಲ್ಲಿ ಐಕ್ಯರಾಗಬೇಕು, ಆ ಸಮುದ್ರದಲ್ಲಿ ಸೇರುವ ಹಾಗೆ ನಾವು ಅಲ್ಲಿ ಸೇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಮಂಗಳಲಿಂಗ ಅಂಗದ ಮೇಲೆ ಇದ್ದು ನಮ್ಮನ್ನೇ ಉದ್ಧರಿಸುವಂತಹ ಮಂಗಳಕರವಾದ ಶ್ರೇಷ್ಠಕರವಾದಂತಹ ಒಂದು ಲಿಂಗ ನಮ್ಮ ಅಂಗದ ಮೇಲೇ ಇದೆ, ನಮ್ಮ ಹೃದಯ ಇದೆ, ನಮ್ಮ ದೇಹದೊಳಗನೆ ಇದೆ. ಅದನ್ನು ಬಿಟ್ಟು ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನೋ, ಅದನ್ನು ಬಿಟ್ಟು ನನ್ನನ್ನು ಉದ್ಧರಿಸು ಅಂತೇಳಿ ದೇವಸ್ಥಾನ, ಮಠ, ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಎಲ್ಲೂ ಕೂಡ ಯಾರೂ ಕೂಡ ನನ್ನನ್ನು ಉದ್ಧರಿಸು ಅಂತ ಹೇಳಿ ಕಂಡ ದೇವರುಗಳಿಗೆಲ್ಲ ಅವನು ಕೈ ಮುಗಿದ್ರೆ ಏನಪ್ಪ ಪ್ರಯೋಜನ? ನಿಮ್ಮ ಭಕ್ತನು ನಿಜವಾಗ್ಲೂ ಕೂಡ ಅದು ಮಾಡ್ತಾನ? ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ, ಇಡೀ ವಿಶ್ವಕ್ಕೆ ಒಂದೇ ಶಾಶ್ವತವಾದದ್ದು ಆ ಈಶ್ವರ. ಆ ಈಶ್ವರನ ನೆನಪನ್ನು, ಆ ಈಶ್ವರನ ಒಂದು ಸ್ಮರಣೆಯನ್ನು ಮಾಡ್ತಾ ಹೋದರೆ ನಾವೆಲ್ಲರೂ ಕೂಡ ಉದ್ಧಾರವಾಗೋದಕ್ಕೆ ಸಾಧ್ಯ ಎನ್ನುವಂತಹ ಒಂದು ಅಕ್ಷರಸವಾದಂಥ ಸತ್ಯವಾದಂಥ ಮಾತನ್ನು ನಮ್ಮ ಉರಿಲಿಂಗ ಪೆದ್ದಿಪ್ರಿಯ ಈ ಪದ್ಯ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾನೆ. ನೋಡಿ, ಈ ಮೇಲಿನ ವಚನವನ್ನು 12ನೇ ಶತಮಾನದ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದ್ದಾನೆ. ಶಿವಧ್ಯಾನದಿಂದ ಶ್ರೇಷ್ಠವಾದ ಮನಸ್ಥಿತಿಯನ್ನು ಸಾಧಿಸಬಹುದೋ? ಸತ್ಯಂ ಶಿವಂ ಸುಂದರಂ ಎನ್ನುವ ಹಾಗೆ ಶಿವಧ್ಯಾನವನ್ನು ಮಾಡ್ತಾ ಹೋದರೆ ಮನಸ್ಸು ಪ್ರಶಾಂತವಾಗ್ತದೆ, ಜಂಜಾಟದಿಂದ ದೂರ ಆಗ್ತದೆ, ಮನಸ್ಥಿತಿ ಶಾಂತವಾಗ್ತದೆ. ಶ್ರೇಷ್ಠವಾದದ್ದನ್ನು ನಾವು ಈ ಭೂಮಿಯ ಬಂದ ಮೇಲೂ ಕೂಡ ಪಡೆಯಬಹುದು. ಮಂಗಳಕರವಾದ ಲಿಂಗದ ಸಾಂಗತ್ಯವುಳ್ಳವನೋ ಅಂದರೆ ಅತಿ ಶ್ರೇಷ್ಠವಾದ ಲಿಂಗದ ಜೊತೆಗೆ ಇರುವಂತಹ ವ್ಯಕ್ತಿ ಬೇರೆ ವಿಚಾರಗಳ ಬಗ್ಗೆ ಚಿಂತಿಸುವುದಿಲ್ಲ. ಅವನು ಹೃದಯದೊಳಗೆ ಆ ಶಿವನ ನೆನಪನ್ನು ಇಟ್ಕೊಂಡಿರುವಂಥವನು ಬೇರೆ ಕೆಟ್ಟದ್ದು ಎಲ್ಲೂ ಕೂಡ ಅವನಿಗೆ ಬರೋದಿಲ್ಲ, ಬೇರೆ ವಿಚಾರಗಳು ಅವನಿಗೆ ಚಿಂತಿಸೋದಿಲ್ಲ, ಯೋಚನೆಯನ್ನು ಮಾಡೋದಿಲ್ಲ ಎಂದು ದೃಷ್ಟಾಂತಗಳ ಮೂಲಕ ವಿವರಿಸುತ್ತಾನೆ. ಪದ್ಯದ ಭಾವಾರ್ಥ: ಮುಟ್ಟಿದ್ದೆಲ್ಲವನ್ನು ಚಿನ್ನವಾಗಿಸುವ ಪರುಷಮಣಿ. ಏನೇನು ಮುಟ್ತೀವೋ ಅದೆಲ್ಲ ಚಿನ್ನ ಆಗ್ತದೆ. ಅಂಥ ಚಿನ್ನದಂತಹ ಮಾಡುವಂತಹ ಒಂದು ಹೃದಯದ ದೇಹದ ಒಳಗಿರುವಂಥ ಮಣಿ ಹೃದಯ, ಪರುಷಮಣಿ ಹೊಂದಿರುವವನು ಮನೆಗೆ ಹೋಗಿ ಭಿಕ್ಷೆ ಬೇಡಲಾರ. ನನಗೆ ಅದು ಕೊಡಿ, ನನಗೆ ಊಟ ಕೊಡಿ, ನನಗೆ ಅದನ್ನು ಕೊಡಿ, ಇದು ಕೊಡಿ ಅಂತ ಹೇಳಿ ಎಲ್ಲೂ ಕೂಡ ಭಿಕ್ಷೆ ಬೇಡೋದಿಲ್ಲ. ಹಾಗೆಯೇ ಹರಿಯುವ ನದಿಯೊಳಗಿರುವವನು ಬಾಯಾರಿಕೆಯಾದಾಗ ತೊರೆಯ ನೀರನ್ನು ಕುಡಿಯದೆ ನಿಂತ ನೀರಾದ ಕೆರೆಯ ನೀರನ್ನು ಹುಡುಕಿ ಹೋಗುವುದಿಲ್ಲ. ಹರಿಯುವ ನೀರು ನಿಂತ ನೀರಿಗಿಂತ ಉತ್ತಮ. ಇದರಂತೆಯೇ ಮಂಗಳಕರವಾದ ಶಿವಲಿಂಗವನ್ನು ದೇಹದ ಮೇಲೆ ಧರಿಸಿದ ಭಕ್ತನೋ, ಶ್ರೇಷ್ಠವಾದಂತಹ ಮಂಗಳಕರವಾದಂಥ ಲಿಂಗವನ್ನು ಧರಿಸಿದಂಥ ಭಕ್ತ ಅನ್ಯ ಲಿಂಗಗಳನ್ನು ಅಂದರೆ ಬೇರೆ ದೇವರುಗಳನ್ನು ನೆನೆಯುವುದಿಲ್ಲ ಅಂತ ಹೇಳಿದ್ದಾನೆ. ಸಿರಿವಂತ ಭಿಕ್ಷೆ ಬೇಡಲಾರ, ಶ್ರೀಮಂತ ಯಾವತ್ತೂ ಕೂಡ ಭಿಕ್ಷೆ ಬೇಡಲಾರ. ಉತ್ತಮರ ಸಂಘ ಹಾಗೂ ಒಳ್ಳೆಯ ದೈವದ ಸಾಂಗತ್ಯವಿರುವವನೋ, ಒಳ್ಳೆ ಹೃದಯವನ್ನು ಹೊಂದಿರುವಂಥವನೋ, ಒಳ್ಳೆ ಮನಸ್ಥಿತಿಯನ್ನು ಹೊಂದಿರುವಂಥವನೋ ಎಂದಿಗೂ ಕೂಡ ಕೆಟ್ಟದ್ದನ್ನು ಯೋಚಿಸೋದಕ್ಕೆ ಸಾಧ್ಯವೇ ಇಲ್ಲ ಎಂಬಂಥ ವಿಚಾರವನ್ನು ಇಲ್ಲಿ ನಮ್ಮ ಉರಿಲಿಂಗ ಪೆದ್ದಿ ತಿಳಿಸ್ತಾ ಹೋಗ್ತಾರೆ. ಮುಂದಿನದನ್ನು ನೋಡೋಣ ವಿದ್ಯಾರ್ಥಿಗಳ. ಪದ್ಯ ಭಾಗ: ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲೋ ಎನ್ನುವಂಥದ್ದು. ನೋಡಿ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು, ಭಂಗಿತರು ಭುವನದೊಳ್ ಇನ್ನು ಜನಿಸಲು ಬೇಡ, ಗಂಡರು ಭೀಮ ಸನ್ನಿಬರು ಎನ್ನವಲು, ಪಾಂಡವರವಲು ಸಂಪನ್ನ ದುಃಖಿಗಳಾರು ನವೆದರು, ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಅಲುಬಿದಳೋ. ಇನ್ನೂ ಹುಟ್ಟದೇ ಇರಲಿ, ಇನ್ನು ನನ್ನಂತಹ ಈ
ಪದೇ 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 ಅವಮಾನವಾಗುವಂತಹ ಹೆಣ್ಣು ಈ ಭೂಮಿಯ ಮೇಲೆ ಹುಟ್ಟುವುದೇ ಬೇಡ ಭಗವಂತ. ಬಂಗಿತರು ಭುವನದೊಳ್, ಅವಮಾನಕ್ಕೊಳಗಾಗುವಂಥವರು ಭುವನದೊಳ್ ಈ ಭೂಮಿ ಮೇಲೆ ಜನಿಸೋದೇ ಬೇಡ. ಆಹಾ, ನನ್ನ ಗಂಡ ಭೀಮ ಇಂತಹ ಪಾಂಡವರಿಗೆ, ಇಂಥ ಭೀಮನಂಥವರಿಗೆ ಇಷ್ಟೊಂದು ದುಃಖವನ್ನು ಕೊಟ್ಟಂತಹ, ಇಷ್ಟೊಂದು ನವೆದಿರುವಂತಹ, ಇಷ್ಟೊಂದು ದುಃಖಿಗಳು ಯಾರೂ ಕೂಡ ಇದುವರೆಗೂ ಎಲ್ಲೂ ಇಲ್ಲ ಅಂತ ದ್ರೌಪದಿ ನೋವನ್ನು ಅನುಭವಿಸ್ತಾಳೆ. ಇರಿದು ಅಲುಬಿದಳು. ಅವಳು ತನ್ನ ಉದರವನ್ನು, ಹೊಟ್ಟೆಯನ್ನು ಹಿಡ್ಕೊಬಿಟ್ಟು ಅವಳೇನು ಮಾಡ್ತಾ ಇದ್ದಾಳೆ, ಇಲ್ಲಿ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಯುಗ ಪ್ರವರ್ತಕ ಕವಿ ಕುಮಾರವ್ಯಾಸ ಕರ್ನಾಟ ಭಾರತ ಕಥಾಮಂಜರಿಯಿಂದ ಆಯ್ದ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. 1 ಅಂಕ. ಮುಂದೆ ಕೀಚಕನ ಉಪಟಳ ಅಂದರೆ ತೊಂದರೆ, ಅವಮಾನದಿಂದ ದುಃಖಿತಳಾದ ದ್ರೌಪದಿ ನೊಂದುಕೊಳ್ಳುತ್ತಾ ತನ್ನಂತೆ ಅಪಮಾನ ದುಃಖಗಳನ್ನು ಅನುಭವಿಸುವ ಹೆಣ್ಣು ಮಕ್ಕಳು ಹುಟ್ಟದೇ ಇರಲಿ, ನನ್ನಂತೆ ನೋವನ್ನು ಅವಮಾನವನ್ನು ಅನುಭವಿಸುವಂಥ ಹೆಣ್ಣು ಮಕ್ಕಳು ಈ ಭೂಮಿ ಮೇಲೆ ಹುಟ್ಟೋದೇ ಬೇಡ ಎಂದು ಮನದಲ್ಲಿ ಆಶಿಸುವ ಸಂದರ್ಭವಿದಾಗಿದೆ. ಭೀಮನ ಸಹಾಯ ಕೇಳಕೋದಂಥ ಸಂದರ್ಭದಲ್ಲಿ ಭೀಮ ಏನು ಹೇಳ್ದ? ಭೀಮನು ಅಣ್ಣನಾಜ್ಞೆಯಲ್ಲಿ ಬಂದಿಯಾಗಿರುವೆನು, ಇತರ 4 ಕೇಳೆಂದಾಗ ನನಗೆ ಅಣ್ಣ ಕೈ ಕಟ್ಟಾಕಿದ್ದಾನೆ, ನೀನು ಯಾರ ಮೇಲೂ ಕೈ ಮಾಡುವಂಗಿಲ್ಲ, ದಯವಿಟ್ಟು ನನಗೆ ಪ್ರತಿಜ್ಞೆ ಮಾಡು, ವಚನ ಕೊಡುವಂಥ ನನ್ನ ಅಣ್ಣನ ಮೇಲೆ ಆಜ್ಞೆ ಮಾಡಿದ್ದೀನಿ, ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೀನಿ, ಇತರ 4 ಕೇಳುವಂತ ಹೇಳ್ತಾನೆ. ಆಗ ದ್ರೌಪದಿಯು ತನ್ನಂತೆ ಅವಮಾನಕ್ಕೊಳಗಾದ ನಾರಿಯರು ಇನ್ನು ಭೂಮಿ ಮೇಲೆ ಹುಟ್ಟದೇ ಇರಲಿ, ಭೀಮ ಸದೃಶರಾದ ಗಂಡಂದಿರು ಈ ಭುವನದೊಳಗೆ ಇನ್ನು ಜನಿಸೋದು ಬೇಡ, ಇಂಥ ಭೀಮನಂತ ಬಲಶಾಲಿ 3 ಲೋಕದ ಗಂಡರು, 3 ಲೋಕದ ಈ ಶೂರರು ಇನ್ನು ಮೇಲೆ ಈ ಭೂಮಿ ಮೇಲೆ ಹುಟ್ಟೋದೇ ಬೇಡ, ಪಾಂಡವರಂತೆ ಅತಿಯಾದ ದುಃಖವನ್ನು ಅನುಭವಿಸಿದಂಥವರು ಹಿಂದೆ ಹುಟ್ಟಿಲ್ಲ ಎಂದು ದ್ರೌಪದಿ ಪದ್ಯಭಾಗದಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಪದ್ಯಭಾಗದಲ್ಲಿ ದ್ರೌಪದಿಯು ಸ್ತ್ರೀ ಕುಲದ ಹುಟ್ಟನ್ನೇ ನಿರಾಕರಿಸುವುದರ ಮೂಲಕ, ಸ್ತ್ರೀ ಅಂತಂದರೆ ಅವಮಾನ, ಶೋಷಿತೆಯಾಗುವಂಥದ್ದು, ಇಂಥ ಉಡೋದೇ ಬೇಡ ಭಗವಂತ, ಹೆಣ್ಣಿನ ಈ ಒಂದು ಹುಟ್ಟನ್ನೇ ನೀನು ನಿಲ್ಲಿಸ್ಬಿಡು ಅನ್ನೋದ್ರ ಮೂಲಕ ದುಃಖವನ್ನು ವ್ಯಕ್ತಪಡಿಸ್ತಾ ಗಂಡಿನ ದೌರ್ಜನ್ಯಕ್ಕೆ ಸವಾಲೆಸೆಯುತ್ತಾಳೆ. ಗಂಡು ಎಷ್ಟರ ಮಟ್ಟಿಗೆ, ಗಂಡು ಅನ್ನುವಂಥವನು ಅಲ್ಲಿ ದುಶ್ಯಾಸನ ಆಗಿರ್ಬೋದು, ಸೈಂಧವಾಗಿರ್ಬೋದು, ಕೀಚಕ ಆಗಿರ್ಬೋದು, ಅವರೆಲ್ಲರನ್ನೂ ಸಾಯಿಸ್ಲಿ, ಅವರೆಲ್ಲರನ್ನೂ ಒಂದು ಕೊನೆಗಾಡಿಸ್ಲಿ ಅಂತ ಬಂದರೆ, ಕೀಚಕನನ್ನು ಅವನ್ನ ಕೊಲ್ಲು ಅಂತ ಹೇಳಕ್ಕೆ ಬಂದರೆ ಇಲ್ಲಿ ವೀರ ಧೀರ ಗಂಡನಾದಂತಹ ಭೀಮನೂ ಕೂಡ ಅಲ್ಲಿ ಒಂದು ತಿರಸ್ಕರಿಸಿದಾಗ ಆ ಪುರುಷ ಒಂದು ಇದಕ್ಕೇನೆ ಅವಳು ಏನು ಮಾಡ್ತಾಳೆ, ಸವಾಲೆಸೆಯುತ್ತಾಳೆ, ದೌರ್ಜನ್ಯಕ್ಕೆ ಸವಾಲೆಸೆಯುತ್ತಾಳೆ. ಪತ್ನಿಯ ದುಃಖವನ್ನು ಪರಿಹರಿಸಲಾರದಂಥ ಗಂಡಂದಿರು ಏಕೆ ಈ ಭೂಮಿ ಮೇಲೆ? ಅಲ್ಲ, ಸಾಮಾನ್ಯ ಮನುಷ್ಯನೇ ಒಂದು ಹೆಣ್ಣನ್ನು ಒಂದು ಸಹವಾಸಕ್ಕೆ ಬಂದರೆ ಅವನು ಕಡಿಕಂಡ ಮಾಡ್ತಾನೆ. ಅಂಥದ್ರಲ್ಲಿ ಬಲಶಾಲಿಗಳಾದಂತಹ ಭೀಮ ಸನ್ನಿಬರು ಇರಬೇಕಾದ್ರೆ ನನ್ನಂತಹ ದುಃಖವನ್ನು ಪಟ್ಟಂಥ ಹೆಣ್ಣು ಏಕಿರಬೇಕು ಅನ್ನುವಂಥದ್ದೇ ಇಲ್ಲಿ ದ್ರೌಪದಿಯ ಒಂದು ಪ್ರಶ್ನೆಯಾಗಿದೆ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ನಮ್ಮ ದ್ರೌಪದಿ. ಮುಂದಿನದು ದ.ರಾ ಬೇಂದ್ರೆಯವರ ಬೆಳಗು ಜಾವ ಪದ್ಯಭಾಗದ್ದು. ಯಾವಾಗ ಕೋಳಿ ಕೂಗುವುದು ಹೇಳಿ, ತಡವೇಕೆ ಪಾನ ಕೇಳಿ, ಮೊದಲಾಗಲೀಗ ಕಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ, ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಉರುಳಿ, ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ. ನೋಡಿ, ಈ ಪದ್ಯಭಾಗದಲ್ಲಿ ಕವಿ ಯುವ ಜನತೆಯನ್ನು ಬಡಿದು ಎಬ್ಬಿಸುವಂತಹ, ನಿದ್ರೆ ಮಾಡ್ತಾ ಇರುವಂತಹ, ಎಚ್ಚರಗಿದ್ರೂ ಕೂಡ ನಿದ್ರೆ ಮಾಡ್ತಾ ಇರುವಂತಹ ಯುವ ಜನತೆಯನ್ನು ಬಡಿದು ಎಬ್ಬಿಸಿ, ನಿಮ್ಮ ಬದುಕಿನ ಒಂದು ಸಾಹಸಗಾಥೆಯಲ್ಲಿ ನೀವು ನಿಮ್ಮ ತನವನ್ನು ತೊಡಗಿಸಿಕೊಳ್ಳಿ, ಹೇಳಿ ಎದ್ದೇಳಿ, ನಿಮ್ಮ ಈ ಯೌವನವಿರುವವರೆಗೂ ದುಡಿದು ಸಾಫಲ್ಯವನ್ನು ಗಳಿಸಿ,
ಯಾವಾಗ ಬೇಕಾದರೂ ಬರ್ಬೋದು ಸಾವು. ಮತ್ತೆ ಒಂದ್ಸಲ ಸಾವಾದರೆ ಮತ್ತೆ ಜೀವಂತವ ಬರೋದಕ್ಕೆ ಸಾಧ್ಯವಿಲ್ಲ. ಒಂದ್ಸಲ ಹೋದಂಥವ್ರು ಮತ್ತೆ ತಿರುಗಿ ಬರೋದಕ್ಕೂ ಸಾಧ್ಯವಿಲ್ಲ. ಪ್ರಕೃತಿ ಕೊಟ್ಟಿರುವಂತಹ ಈ ಯೌವನವನ್ನು, ಈ ಬೆಳಗು ಜಾವವನ್ನು ಅನುಭವಿಸುತ್ತಾ ದಿನನಿತ್ಯದ ಇಡೀ ಬದುಕನ್ನು ನೀವು ಅದನ್ನು ಸಂತಸ ಪಡುತ್ತಾ ಯೌವನದಲ್ಲಿ ದುಡಿದು ಸಾಫಲ್ಯವನ್ನು ಗಳಿಸಿ ಅನ್ನುವಂಥದ್ದೇ ಈ ಪದ್ಯ ಭಾಗದ ಸಾರಾಂಶ. ನೋಡಿ, ವರಕವಿ ಬೇಂದ್ರೆಯವರು ರಚಿಸಿರುವ ಬೆಳಗುಜಾವ ಪದ್ಯದಿಂದ ಈ ಕವಿತೆಯ ಸಾಲುಗಳನ್ನು ಆರಿಸಲಾಗಿದೆ. 1 ಅಂಕ. ಮುಂದಿನದು, ಕವಿ ಸೂರ್ಯೋದಯವನ್ನು ವರ್ಣಿಸ್ತಾ, ಸೂರ್ಯೋದಯ ಬೆಳಗಿನ ಜಾವ ಸೂರ್ಯ ಹುಡ್ತಾ ಇರುವಂಥ ಸಂದರ್ಭವನ್ನು ವರ್ಣಿಸ್ತಾ, ನಿದ್ದೆಗೈಯುತ್ತಿರುವ ಯುವಕರನ್ನು ಕವಿಯು ಎಚ್ಚರಗೊಳಿಸುತ್ತಿರುವ ಸಂದರ್ಭವು ಇದಾಗಿದೆ. ಸೂರ್ಯೋದಯದ ವರ್ಣನೆ ಹಾಗೂ ನಿದ್ದೆ ಮಾಡ್ತಾ ಇರುವಂತಹ ಯುವ ಜನತೆಯನ್ನು ಕೂಡ ಹೇಳಿ ಎಚ್ಚರಗೊಳ್ರಪ್ಪ ಅಣ್ಣಂದಿರ ಎದ್ದೇಳಿ ಅನ್ನುವಂಥ ಸಂದರ್ಭವು ಕೂಡ ಇದಾಗಿದೆ. ಯಾವಾಗಲೋ ಕೋಳಿ ಕೂಗಿದೆ, ಇನ್ನಾದರೂ ತಡ ಮಾಡದೆ ನೀವು ಹೇಳ್ರಿ. ಕೋಳಿ ಎಲ್ಲರನ್ನು ಎಬ್ಬಿಸುವಂಥ ಎಚ್ಚರಿಸುವಂಥ ಕೆಲಸ ಮಾಡಿದೆ. ಬೇಗ ಬೇಗ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಒಂದು ಕ್ರಿಯಾಶೀಲತೆಯನ್ನು ಬೆಳೆಸಿಕೊಳ್ಳಿ, ತಡ ಮಾಡಬೇಡಿ. ಪಾನಕವನ್ನು ಕುಡಿಯುವ ಕ್ರೀಡೆ ಆಡಬೇಕಾಗಿದೆ. ಪಾನಕ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಕೃತಿಯಿಂದ ದೊರಕುವಂಥ ಪಾನಕ, ಚುಮು ಚುಮು ಚಳಿಯಲ್ಲಿ ಬೆಳಗಿನ ಜಾವ ಆ ಸೂರ್ಯನ ಜೊತೆ ನೀವು ಕೂಡ ದುಡಿಯುವ ಪ್ರಕ್ರಿಯೆಗೆ, ಒಂದು ಸಾಧನೆ ಮಾಡುವ ಪ್ರಕ್ರಿಯೆಗೆ ನೀವು ಅಣಿಯಾಗಿ. ಈಗ ಆಗ ಎನ್ನದೆ ಮೊದಲು ದುಡಿದು ಸಂಪಾದಿಸಲು, ಅಯ್ಯೋ ಆವಾಗ ದುಡಿದ್ರಾಯ್ತು, ಮಧ್ಯಾಹ್ನ ಮಾಡಿದ್ರಾಯ್ತು, ಸಂಜೆ ಮಾಡಿದ್ರಾಯ್ತು ಅಲ್ಲ, ವಿನಾಕಾರಣವೇಳದೆ ನೀವು ಮೊದಲು ದುಡಿದು ನಿಮ್ಮ ಜೀವನವನ್ನು ಒಂದು ಸಂಪಾದಿಸಲು, ಅದು ವಿದ್ಯೆ ಆಗಿರ್ಬೋದು, ಬುದ್ಧಿ ಆಗಿರ್ಬೋದು, ಹಣ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಒಂದು ಸಂಸ್ಕೃತಿ ಆಗಿರ್ಬೋದು, ಎಲ್ಲವನ್ನು ಸಂಪಾದಿಸಲು ಅಂಗಡಿಯ ಬಾಗಿಲನ್ನು ಎಂದರೆ, ಬೆಳಗಿನ ಜಾವ ಎಲ್ಲರೂ ಕೂಡ ಅವರವ್ರ ಅಂಗಡಿ ಬಾಗಿಲನ್ನು ತೆಗಿತಾರೆ. ಹಂಗೆ ನಮ್ಮ ಜೀವನವೆಂಬ ದುಡಿತದ ಬಾಗಿಲು. ಒಬ್ಬ ರೈತಾಪಿ ವರ್ಗ ಅಂತಂದರೆ ಗದ್ದೆಗಳಿಗೆ ಹೊಲಗಳಿಗೆ ಹೋಗಿ ದುಡಿಯುವಂಥದ್ದು, ಒಬ್ಬ ಅಂಗಡಿಯವನು ಅಂತಂದರೆ ಅಂಗಡಿ ಬಾಗಿಲನ್ನು ತೆಗೆಯುವಂಥದ್ದು, ಒಬ್ಬ ವಿದ್ಯಾರ್ಥಿ ಅಂತಂದರೆ ತನ್ನ ನಿಜವಾದಂತಹ ಒಂದು ಜ್ಞಾನವನ್ನು, ಅಂಗಡಿ ಬಾಗಿಲು ಅಂದರೆ ಪುಸ್ತಕವನ್ನು ಓಪನ್ ಮಾಡಿ ಓದುವಂಥದ್ದು, ಜ್ಞಾನವನ್ನು ಗಳಿಸುವಂಥದ್ದು. ದುಡಿತದ ದಾರಿಯನ್ನು ಕೂಡಲೇ ಕಂಡುಕೊಳ್ಬೇಕು, ದುಡಿಬೇಕು, ದುಡಿದು ಸಾಫಲ್ಯವನ್ನು ಗಳಿಸಬೇಕು, ಕಂಡುಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಜೀವನವೆಂಬ ನದಿಯಲ್ಲಿ ಸೆಳವು ಹೆಚ್ಚು. ಜೀವನ ಅನ್ನುವಂಥ ನದಿ ಹರಿತಾ ಇದೆ, ಎಲ್ಲೋ ಸೇರ್ತದೆ ಎಲ್ಲೋ ಗೊತ್ತಿಲ್ಲ. ಉದಾಹರಣೆಗೆ ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಟ್ಟಿ ಹೋಗಿ ಎಲ್ಲಿ ಬಂಗಾಳ ಕೊಲ್ಲಿನಲ್ಲಿ ಸೇರ್ತದೆ. ಎಷ್ಟೆಷ್ಟು ಊರುಗಳು ಎಷ್ಟೆಷ್ಟು ನದಿಯನ್ನು ಒಡಲನ್ನು ಸೇರಿ ಎಷ್ಟು ಬೆಟ್ಟ ಗುಡ್ಡಗಳಾಗಿ ಹೋಗಿ ಸಮುದ್ರ ಸೇರುವ ಹಾಗೆ ಬದುಕು ಅನ್ನುವಂಥದ್ದು ಕೂಡ ನದಿಯ ಹಾಗೆ. ಸೆಳವು ಹೆಚ್ಚು, ಎಲ್ಲೆಲ್ಲಿ ಬೀಳ್ತದೋ ಎಲ್ಲೆಲ್ಲಿ ಹೇಳ್ತದೋ ಗೊತ್ತಿಲ್ಲ. ಆ ಸೆಳೆತದಿಂದ ಯಾವಾಗಲಾದರೂ ಮರಣ ಬರಬಹುದೋ, ಯಾವಾಗಲೂ ಎಲ್ಲೋ ಸೆಳ್ಕೊಂಡು ಹೋದರೆ ಹೋಗ್ತಾ ಇರಬೇಕು, ಮತ್ತೆ ಬರೋ ಅವಕಾಶನೇ ಇಲ್ಲ. ಕಾಲದ ಕ್ಷಣಗಳು ಉರುಳುವುದು ಯಾರಿಗೂ ತಿಳಿಯುವುದಿಲ್ಲ. ಕಾಲದೊಳಗೆ ನಾವು ಯಾವಾಗ ಬೇಕೋ ಅದನ್ನು ಸೆಳ್ಕೊಂಡು ಹೋಗ್ಬೋದು. ಹಂಗಾಗಿ ನೀವು ಗತಿಸಿ ಹೋದ ಮೇಲೆ ತಿರುಗಿ ಬಂದಂಥವ್ರು ಉದಾಹರಣೆಗಳೇ ಇಲ್ಲ. ಒಂದು ಸಲ ಈ ಯೌವನ, ಈ ನಮ್ಮ ಈ ಶಕ್ತಿ, ಈ ನಮ್ಮ ದುಡಿಮೆಯನ್ನು ನಾವು ಈ ಯೌವನದಲ್ಲೇ ದುಡಿದು ನಾವು ಸಾರ್ಥಕಪಡಿಸ್ಕೊಳ್ಬೇಕೋ. ಒಂದು ವೇಳೆ ಅದು ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ಬಂದು ನಾವು ಅದನ್ನು ಸಾಧನೆ ಮಾಡ್ತೀವಿ ಅಂತಂದರೆ ಆ ಅವಕಾಶವನ್ನು ಪ್ರಕೃತಿ ನಮಗೆ ಕೊಟ್ಟಿಲ್ಲ. ಅದಕ್ಕಾಗಿ ನಿರಂತರ ದುಡಿಮೆಯಲ್ಲಿ ತೊಡಗಬೇಕು. ನಿರಂತರ ದುಡಿಮೆಯಲ್ಲಿ ತೊಡಗಿ ಸಫಲತೆಯನ್ನು ಕಂಡು ಮುಪ್ಪು ಮರಣಗಳು ಬರುವ ಮುನ್ನ, ದುಡಿದು ಸಫಲತೆಯನ್ನು ಗಳಿಸಿದ ಮೇಲೆ ಮುಪ್ಪು ಮರಣಗಳು ಬರುವ ಮುನ್ನ ಬದುಕಿನ ಗುರಿ ಮುಟ್ಟಬೇಕು. ಮುಪ್ಪು ಮರಣಗಳು ಬರೋಕ್ಕೆ ಮೊದಲು ಎಲ್ಲ ಸಂಪೂರ್ಣವಾಗಿ ನಾನು ನನ್ನ ಬದುಕನ್ನು ನಾನು ಸಾರ್ಥಕಪಡಿಸಿಕೊಂಡಿದ್ದೇನೆ ಎನ್ನುವಂತಹ ಗುರಿಯನ್ನು ಮುಟ್ಟಿ ನಮ್ಮ ಬದುಕನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಕವಿ ಇಲ್ಲಿ ಬಾಳಿನ ನಶ್ವರತೆಯನ್ನು ಸೂಚ್ಯವಾಗಿ ಹೇಳಿಕೊಟ್ಟಿದ್ದಾರೆ. ನಶ್ವರ ಅಂತಂದರೆ ನಾಶವಾಗುವಂಥದ್ದು.
ಇಲ್ಲಿ ಬದುಕು ಭೂಮಿ ಮೇಲೆ ಏನು ಅದು ಹುಟ್ಟುತ್ತದೋ ಕ್ರಿಯೇಟ್ ಆಗ್ತದೋ ಅದಕ್ಕೆ ಒಂದು ಸಾವು ಇದ್ದೇ ಇದೆ ಅನ್ನುವಂತಹ ಒಂದು ಅರ್ಥವನ್ನು ಪ್ರಸ್ತುತ ಈ ಪದ್ಯ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳ. ಮುಂದಿನದನ್ನು ನಾನು ನಾಳಿನ ತರಗತಿಯಲ್ಲಿ ವಿವರಿಸ್ತಾ ಹೋಗ್ತೀನಿ. ಧನ್ಯವಾದಗಳು.